ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಎರಡನೇ ಅರಸುಗಳು 4ನೇ ಅಧ್ಯಾಯ 7ನೇ ವಚನ. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದಿದ್ದೆಲ್ಲವನ್ನು ತಿಳಿಸಿದಳು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಇಲ್ಲಿ ಎಲಿಷಾ ಪ್ರವಾದಿಯು ಒಂದು ಸಭೆಯಲ್ಲಿ ಒಬ್ಬ ಮನುಷ್ಯನು ತೀರಿ ಹೋಗ್ತಾನೆ ಪ್ರಿಯರೇ. ಮನುಷ್ಯನು ತೀರಿ ಹೋದಾಗ ಆ ಮನುಷ್ಯನ ಹೆಂಡತಿ ಎಲಿಷಾ ಪ್ರವಾದಿ ಹತ್ರ ಬಂದು ಹೇಳ್ತಾಳೆ, ನನ್ನ ಗಂಡನು ಸತ್ತು ಹೋಗಿದ್ದಾನೆ ಪ್ರವಾದಿ, ನನಗೆ ಸಾಲವನ್ನು ತೀರಿಸಕ್ಕೆ ಆಗ್ತಾ ಇಲ್ಲ. ಸಾಲದವರು ಬಂದು ನನ್ನ ಮಕ್ಕಳನ್ನು ದಾಸಿಗಳಾಗಿ ಕರ್ಕೊಂಡು ಹೋಗ್ತಾ ಇದ್ರು, ದಾಸಿಗಳಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಅಂತೇಳಿ ಎಲಿಷಾ ಪ್ರವಾದಿಗೆ ಕೇಳಿದಾಗ ಎಲಿಷಾ ಪ್ರವಾದಿ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಏನಿದೆ ನಿನ್ನ ಹತ್ರ ಅಂತ ಕೇಳಿದಾಗ ಪ್ರಿಯರೇ, ಅವಳು ಹೇಳ್ತಾಳೆ, ನನ್ನ ಮನೇಲಿ ನನ್ನ ಹತ್ರ ಇರೋದು ಒಂದು ಮೊಗೆ ಎಣ್ಣೆ ಅಂತ ಹೇಳ್ತಾಳೆ ಪ್ರಿಯರೇ. ಆಕೆಗೆ ಹೋಗಿ ನಿನ್ನ ಮನೆಯಲ್ಲಿರುವಂತ ನಿನ್ನ ಮನೆಗೆ ಹೋಗಿ ನಿನ್ನ ಮಕ್ಕಳನ್ನು ತೆಗೆದುಕೊಂಡು ನಿನ್ನ ಬಾಗಿಲನ್ನು ಮುಚ್ಚಿಕೊಂಡು ನಿನ್ನ ಅಕ್ಕಪಕ್ಕದ ಹತ್ರ ನಿನ್ನ ಪಾತ್ರೆಗಳು ತೆಗೆದುಕೊಂಡು ನಿನ್ನ ಎಣ್ಣೆಯನ್ನು ತುಂಬಿಟ್ಟುಕೊಂಡು ನೀನು ಅದನ್ನು ಮಾರಿ ನೀನೇನ್ ಮಾಡು, ಸಾಲನ್ನು ತೀರಿಸು ಅಂತ ಹೇಳ್ತಾರೆ ಪ್ರಿಯರೇ. ಎಲಿಷಾ ಪ್ರವಾದಿ ಹೇಳಿದ ಹಾಗೆ ಏನ್ ಮಾಡ್ತಾಳೆ ಅಂದ್ರೆ ಅದೇ ರೀತಿಯಾಗಿ ಅವಳು ಎಣ್ಣೆಯನ್ನು ಅವಳು ಹೋಗಿ ಅಕ್ಕಪಕ್ಕದವ್ರ ಪಾತ್ರೆಗಳೆಲ್ಲ ತೆಗೆದುಕೊಂಡು ಅವಳು ಎಣ್ಣೆ ಹಾಕೋದಕ್ಕೆ ಆರಂಭ ಮಾಡ್ತಾಳೆ ಪ್ರಿಯ. ಎಣ್ಣೆ ಹಾಕೋದಕ್ಕೆ ಆರಂಭ ಮಾಡುವಾಗ ಅವಳೇನು ಎಲ್ಲರನ್ನು ಮಕ್ಕಳನ್ನು ಕರೆದುಕೊಂಡು ಬಾಗಿಲು ಮುಚ್ಚಿಕೊಂಡು ಎಣ್ಣೆನ ಹಾಕುವಾಗ ಏನ್ ಮಾಡ್ತಾಳಂದ್ರೆ ಎಲ್ಲವನ್ನು ಪಾತ್ರೆಯನ್ನು ತುಂಬಿ ತುಳುಕಿ ಹೆಚ್ಚಾಗಿತ್ತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಯಾವ ರೀತಿಯಾಗಿ ದೇವರ ಆಶೀರ್ವಾದವನ್ನು ಆ ಒಂದು ಬಡ ವಿಧವೆಯ ಜೀವಿತದಲ್ಲಿ ಕೇವಲ ಒಂದು ಮಗೆ ಎಣ್ಣೆಯ ಮೂಲಕವಾಗಿ ಪ್ರವಾದಿಯ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಮಾಡಿದಂಥ ದೇವರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಈ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ, ನಿಮ್ಮ ಸಾಲ ಹಿಂಸೆಗಳು ನಿಮ್ಗೆ ತೀರಿಸಕ್ಕೆ ಆಗಲ್ಲಂತ ಸ್ಥಿತಿಯಲ್ಲಿ ನೀವು ಕಷ್ಟದಲ್ಲಿ ಜೀವಿಸ್ತಿದ್ದೀರಿ ಪ್ರಿಯರೇ. ಆದ್ರೆ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಆತನ ವಾಗ್ದಾನಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಒಂದು ಬಡ ವಿಧವೆಯ ಜೀವಿತದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ದೇವರ ಆಶೀರ್ವಾದ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಆ ಬಡ ವಿಧವೆಯು ಅವಳ ಜೀವಿತದಲ್ಲಿ ಎಲ್ಲ ನಡೆದಿದ್ದನ್ನೆಲ್ಲ ಏನ್ ಮಾಡಿದಳು, ಮತ್ತೆ ಬಂದು ಪ್ರವಾದಿ ಹತ್ರ ಹೇಳಿದಳು ಪ್ರಿಯ. ಅವಳ ಜೀವಿತದಲ್ಲಿ ನಡೆದಿದ್ದೆಲ್ಲ ಹೇಳಿದಳು ಪ್ರಿಯ. ಆಕೆ ಮತ್ತೆ ಪ್ರವಾದಿ ಹೇಳ್ತಾರೆ, ಈ ಎಣ್ಣೆನ ಮಾರಿ ಸಾಲನ್ನು ತೀರಿಸು, ಮತ್ತೆ ಮಿಕ್ಕಿದ ಹಣವನ್ನು ನೀನು ನಿನ್ನ ಮಕ್ಕಳನ್ನು ಜೀವನವನ್ನು ನೀವು ಸಮೃದ್ಧಿಯಾಗಿ ಜೀವಿಸ್ರಿ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಾರೆ ಪ್ರಿಯ. ಒಂದು ಬಡ ವಿಧವೆಯು ಯಾವ ರೀತಿ ನಂಬಿಕೆ ವಿಶ್ವಾಸವು ಒಂದು ದೇವರ ಮಗನ ಮೇಲೆ, ಒಂದು ಪ್ರವಾದಿ ಮೇಲೆ ಯಾವ ರೀತಿ ನಂಬಿಕೆ ವಿಶ್ವಾಸ ಇಟ್ಟು ದೇವ್ರ ಮೇಲೆ ಭಯಭಕ್ತಿ ಇಟ್ಟು ಅವ್ರು ಹೇಳಿದ್ದನ್ನೇ ಮಾಡಿದಾಗ ಪ್ರಿಯರೇ, ಅವಳ ಜೀವಿತವೇನಾಯ್ತಂದ್ರೆ ಎಲ್ಲ ಸಾಲವನ್ನು ತೀರಿ ಹೋಗಿ ಅವಳು ಸಂತೋಷವಾಗಿ ಜೀವಿಸುವಂತೆ ದೇವ್ರು ಸಹಾಯ ಮಾಡಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಸಾಲ ಹಿಂಸೆಗಳು, ಕಷ್ಟಗಳು, ನಿಂದೆಗಳು, ಏನ್ ಮಾಡಕ್ಕಾಗಲ್ಲಂತ ಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಭಯ ಪಡ್ರಿ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಬೇಕಾ, ಸಾಲದಿಂದ ಬಿಡುಗಡೆ ಬೇಕಾ, ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಾಗಿ ಅಭಿವೃದ್ಧಿ ಹೊಂದ್ಕೊಳ್ಬೇಕಂದ್ರೆ ಮುಂಜಾನೆ ಸಮಯ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯರೇ. ಬಡ ವಿಧವೆ ಜೀವಿತದಲ್ಲಿ ಯಾವ ರೀತಿಯಾಗಿ ದೇವರ ಆಶೀರ್ವಾದದಿಂದ ತುಂಬಿಸಿ ಅವಳ ಜೀವಿತದಲ್ಲಿ ಎಲ್ಲಾ ಅವಳ ದುಃಖದ ದಿನಗಳು, ಸಾಲಗಳೆಲ್ಲ ತೀರಿ ಹೋಗುವಂತೆ ದೇವ್ರು ಸಹಾಯ ಮಾಡಿದಂತ ದೇವರು ನಮ್ಮನ್ನು ಕೂಡ ದೇವ್ರು ಸಹಾಯ ಮಾಡಿ ನಮ್ಮನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವ್ರು ಪ್ರಿಯರೇ. ಈ ಮುಂಜಾನೆ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಿಯರೇ. ಈ ವಾಗ್ದಾನ ಎಷ್ಟು ಜನರು ಕೇಳಿ
ಆತ್ಮ ರೀತಿಯಾಗಿ ನೀವು ಬಲ ಹೊಂದ್ಕೊಂಡು ನೀವು ರಿಸೀವ್ ಮಾಡಿಕೊಂಡು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ನಿಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ನೀವಾಗಿರಿ. ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಒಂದು ಬಡ ವಿಧವೆಯು ಸಾಲವನ್ನು ತೀರಿಸಲಂತ ಸ್ಥಿತಿಯಲ್ಲಿ ಅವಳು ಪ್ರವಾದಿ ಹತ್ರ ಬಂದು ಅವ್ರು ಕೇಳಿದಾಗ ತಂದಿ ಅವ್ರ ತಂದೆ ದೇವ್ರೆ ಅವ್ರು ಹೇಳಿದ ಹಾಗೆ ಅವ್ರು ಮಾಡಿದಾಗ ತಂದಿ ದೇವ್ರು ಅವರ ಆಶೀರ್ವಾದವನ್ನು ಮಾಡಿದ ಹಾಗೆ ತಂದಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಜೀವಿತದಲ್ಲಿ ಇದ್ದಂತೆ ಎಲ್ಲಾ ಸಾಲದ ಸಮಯಗಳೆಲ್ಲ ತೆಗೆದು ಪ್ರಭಾ ಆನಂದಿಸುವಂತೆ ಜೀವಿಸುವಂತೆ ಸಹಾಯ ಮಾಡ್ರಿ. ಅವರೆಲ್ಲ ದುಃಖ ದಿನಗಳೆಲ್ಲ ತೆಗೆದು ಆನಂದ ಜೀವಿಸುವಂತೆ ಸಹಾಯ ಮಾಡ್ರಿ ಪ್ರಭಾ. ತಂದೆ ದೇವ್ರು ಮಾಡುವ ಕೆಲಸ ಕಾರ್ಯ ಸಮೃದ್ಧಿ ಜೀವನ ಕೊಡ್ರಿ ಪ್ರಭಾ. ಅವ್ರು ಮಾಡೋದ್ರಲ್ಲಿ ಅಭಿವೃದ್ಧಿ ಪಡಿಸ್ರಿ ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವನದಲ್ಲಿ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶೀರ್ವಾದ ಬಲಪಡಿಸ್ಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.